ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಾದ ಮುನಿರಾಜು ಹಾಗೂ ತಂಡದ ವತಿಯಿಂದ ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್, ನೋಟ್ಬುಕ್ ಹಾಗೂ ವಿವಿಧ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಬ್ಯಾಗ್, ನೋಟ್ಬುಕ್, ಪೆನ್ ಸೇರಿದಂತೆ ಅಗತ್ಯವಾದ ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಮುನಿರಾಜು, ಮಕ್ಕಳಿಗೆ ಶುಭ ಹಾರೈಸಿ ಶಿಕ್ಷಣವು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಪ್ರಮುಖ ಸಾಧನವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸಾಧನೆ ಮಾಡುವ ಮೂಲಕ ಪೋಷಕರು, ಶಿಕ್ಷಕರು ಹಾಗೂ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಸಲಹೆ ನೀಡಿದರು. ನಿಮ್ಮ ನೆಚ್ಚಿನ ನಾಯಕರಾದ ಆಂಜಿನಪ್ಪ ಪುಟ್ಟೂರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಆರೋಗ್ಯ, ಆಯುಸ್ಸು, ಇನ್ನೂ ಹೆಚ್ಚಿನ ಮುಂದಿನ ದಿನಗಳ ಅಧಿಕಾರ ಸಿಕ್ಕಲಿ ಎಂದು ದೇವರ ಆಶೀರ್ವಾದ ಅವರ ಮೇಲೆ ಇರಬೇಕೆಂದು ಬೇಡಿಕೊಳ್ಳುತ್ತೇವೆ. ಹಾಗೂ ಸುಮಾರು 15 ವರ್ಷಗಳಿಂದ ಅವರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ. ಮೊನ್ನೆ ನಡೆದಂಥ ಪ್ರತಿಭಾ ಪುರಸ್ಕಾರ, ಸುಮಾರು 15 ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಮಾಡ್ತಂಥ ಕಾರ್ಯಕ್ರಮಗಳು, ಸುಮಾರು 500 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಒಳ್ಳೆಯ ಪ್ರಶಸ್ತಿ ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ. ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಮುಖಂಡರು ಹಾಗೂ ನಮ್ಮ ಶಿಕ್ಷಕರು ಈ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಈಗ ನೋಟ್ಬುಕ್ಕು, ಬ್ಯಾಗು, ಪೆನ್ನು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಯುವ ಮುಖಂಡ ಸಂತೋಷ್ ಮಾತನಾಡಿ, ಪುಟ್ಟು ಆಂಜಿನಪ್ಪ ಅವರು ಕಳೆದ ಸುಮಾರು 15 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅದರಂತೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯವಾದ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಸೇರುವ ಎಲ್ಲ ಮಕ್ಕಳಿಗೂ ಹಾಗೂ ಗುರುಗಳಿಗೂ ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳಿಗೂ ನಮಸ್ಕಾರಗಳು. ಈ ದಿನ ನಮ್ಮೆಲ್ಲರ ನೆಚ್ಚಿನ ಪುಟ್ಟು ಆಂಜಿನಪ್ಪನವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ನಿಮ್ಮೆಲ್ಲರ ಜೊತೆ ಆಚರಿಸ್ತಾ ಇರೋದು ನಮಗೂ ಬಹಳ ಸಂತೋಷ. ಪುಟ್ಟು ಆಂಜಿನಪ್ಪನವರು ಸತತವಾಗಿ 13 ವರ್ಷಗಳಿಂದ ಈ ಭಾಗದ SSLC PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದಂತಹ ಮಹೋನ್ನತ ಕಾರ್ಯಕ್ರಮ ನೀಡುತ್ತಾ ಪ್ರತಿಭೆಗಳನ್ನು ಗುರುತಿಸಿ ವಿಶೇಷವಾದ ಬಹುಮಾನ ನೀಡುತ್ತಾ ಅವರಿಗೆ ಉತ್ತೇಜನ ನೀಡುತ್ತಾ ಸ್ಫೂರ್ತಿಯಾಗಿ ನಿಂತಿರ್ತಾರೆ. ಅದೇ ರೀತಿ ಭಾಗದ ನೂರಾರು ದೇವಸ್ಥಾನಗಳಿಗೆ ಆರ್ಥಿಕ ಧನ ಸಹಾಯ ಮಾಡ್ತಾ 30ಕ್ಕೂ ಹೆಚ್ಚು ಆರೋಗ್ಯ ಶಿಬಿರಗಳು ಮಾಡಿ ಸಾವಿರಾರು ಜನಗಳಿಗೆ ಉಚಿತ ಆಪರೇಷನ್ಗಳು ಮಾಡಿಸಿ ಅವರ ಮನಸ್ಸಲ್ಲಿ ದೇವರಾಗಿ ನಿಂತಿರ್ತಾರೆ. ಅಂಥ ವ್ಯಕ್ತಿ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ. ಮತ್ತೋರ್ವ ಮುಖಂಡ ರಮೇಶ್ ಮಾತನಾಡಿ, ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುತ್ತಿರುವುದು ಉತ್ತಮ ಕಾರ್ಯವಾಗಿದೆ. ಅವರಿಗೆ ಉತ್ತಮ ಆಯುಷ್ಯ ಹಾಗೂ ಆರೋಗ್ಯವನ್ನು ಕರುಣಿಸಿ ಮುಂದಿನ ದಿನಗಳಲ್ಲಿಯೂ ತಾಲೂಕಿನಲ್ಲಿ ಮತ್ತಷ್ಟು ಸಮಾಜಮುಖಿ ಸೇವೆಗಳನ್ನು ಮಾಡಲು ದೇವರು ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಇವತ್ತು ನಮ್ಮ ಪುಟ್ಟು ಆಂಜಿನಪ್ಪನವರು ಜನ್ಮದಿನ ಆಚರಣೆ ಮಾಡ್ತಾ ಇದ್ರಿ. ಆ ಹುಟ್ಟುಹಬ್ಬದಕ್ಕೋಸ್ಕರವಾಗಿ ನಮ್ಮೂರು ಈ ಮನಮಾಚನಹಳ್ಳಿ ಗ್ರಾಮಸ್ಥರಲ್ಲಿ ಮಕ್ಕಳಿಗೊಂದು ಏನಾದರೂ ಒಂದು ಅವ್ರ ಕಡೆಯಿಂದ ಕೊಡಬೇಕಂತೇಳಿ ಈ ಬುಕ್ಸು, ಬ್ಯಾಗು, ಪೆನ್ನನ್ನು ಆಚರಣೆ ಮಾಡ್ತೇನೆ. ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆಯದಾಗಿ. ಎಸ್ಡಿಎಂಸಿ ಅಧ್ಯಕ್ಷ ಮುನ್ಶಾಮಿಗೌಡ ಮಾತನಾಡಿ, ಮಕ್ಕಳಿಗೆ ನೀಡುತ್ತಿರುವ ಪುಸ್ತಕಗಳು ಹಾಗೂ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ಉತ್ತಮವಾಗಿ ಬಳಸಿಕೊಂಡು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಿದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ನಿಜವಾದ ಅರ್ಥ ಸಿಗುತ್ತದೆ. ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಸಾಧನೆ ಮಾಡಬೇಕೆಂದು ಹೇಳಿದರು. ಪುಟ್ಟು ಆಂಜಿನಪ್ಪನ ಅಭಿಮಾನಿಗಳೇ, ಈ ದಿವಸ ಪುಟ್ಟು ಆಂಜಿನಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಬುಕ್ಸು, ಪೆನ್ಸು, ಬ್ಯಾಗ್ಸ್ ಕೊಡ್ತಾ ಇದ್ದಾರೆ, ಸ್ವೀಟು ಹಂಚ್ತಾ ಇದ್ದಾರೆ. ಯಾಕೆಂದರೆ ಅವರ ಅಭಿಮಾನ ಏನು, ನಮ್ಮ ಆಂಜನೇಯನವರ ಅಭಿಮಾನಿಗಳು
ಅವ್ರ ಹುಟ್ಟು ಹಬ್ಬಕ್ಕೆ ಏನಾದರೂ ಕೊಡಬೇಕು, ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಕೊಟ್ಟರೆ ತಿಳ್ಕೊತಾರೆ ಅಂತೇಳ್ಬಿಟ್ಟು ಅವ್ರೀಗ ಈ ಬುಕ್ಸು ಎಲ್ಲ ಕೊಡ್ತಾ ಇದ್ದಾರೆ. ಆ ಬುಕ್ಸ್ನ ನೀವು ಕೊಟ್ಟದ್ದನ್ನು ನೀವು ಹಾಳು ಮಾಡ್ದಿರ ನೀಟಾಗಿ ಬರೆದು ಬುದ್ಧಿವಂತರಾಗಬೇಕು ಅಂತೇಳ್ಬಿಟ್ಟು ಅವ್ರು ಕೊಡ್ತಾ ಇರೋದು. ಯಾವಾಗ ನೀವೆಲ್ಲ ನೀಟಾಗಿ ಚೆನ್ನಾಗಿ ಓದ್ಕೊಂಡು ಪ್ರತಿಭಾವಂತರಾಗಿ ಅವ್ರ ಕಣ್ಣಿಗೆ ಬಿದ್ದರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಇಲ್ಲಿಗೆ ಬರೋರೆಲ್ಲ ಬಡ ಮಕ್ಕಳೇನಲ್ಲ, ಶಕ್ತಿಹೀನರಲ್ಲ, ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರೋಂಥ ಮಕ್ಕಳು ಪ್ರತಿಭಾವಂತರು ಅಂಥೇಳಿ ಹೇಳೋಕ್ಕೆ ನಾನು ಬಯಸ್ತೀನಿ. ಹಾಗೆಯೇ ಪುಟ್ಟ ಆಂಜನಣ್ಣವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಇನ್ನೂ ಸ್ವಲ್ಪ ಸಮಾಜ ಸೇವೆ ಮಾಡಲು ಅವ್ರಿಗೆ ಭಗವಂತ ಶಕ್ತಿ ಕೊಡಲಿ, ಅಧಿಕಾರ ಕೊಡಲಿ, 5 ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತೀನಿ. ಪುಟ್ಟು ಆಂಜನಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸುವುದರ ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಸಮಾಜಮುಖಿ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. ಈ ಒಂದು ದಿನ ಪುಟ್ಟು ಆಂಜನಪ್ಪ ಸರ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಮಳಮಾಚನಹಳ್ಳಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಅವರು ಪುಸ್ತಕ ವಿತರಣೆ ಮಾಡಿದ್ದಾರೆ ಹಾಗೂ ಬ್ಯಾಗ್ ವಿತರಣೆ, ಸಿಹಿ ಕೂಡ ಹಂಚಿದ್ದಾರೆ. ಅವರಿಗೆ ದೇವರು ಆಯಸ್ಸು ಮತ್ತು ಆರೋಗ್ಯ ಕೊಟ್ಟು ಇನ್ನಷ್ಟು ಕಾಪಾಡಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ದಿನ್ನೂರು ನಾರಾಯಣಪ್ಪ, ಕಿರಣ್, ವೆಂಕಟೇಶ್, ಪ್ರಜ್ವಲ್, ನಿತಿನ್, ನಾರಾಯಣ ಸ್ವಾಮಿ ಸೇರಿದಂತೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮೋಹಿಮಾ ಬೇಗಂ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಅಹಲ್ಯ ಹಾಗೂ 2 ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಮಾಡ್ಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ದೊಡ್ಡ ದಾನನೇ, ಹೌದಾ? ಈಗ ಸೋಲ್ಜರ್ಸ್ ಅಂತ ಎಲ್ಲರೂ ಹೇಳ್ತೀರಲ್ಲ, ಸೋಲ್ಜರ್ಸ್ ಆಗ್ಬೇಕು ಅಂತ ಇಷ್ಟಪಡ್ತೀನಿ ಅಂತ. ಅದೇ ಯುದ್ಧ ಮಾಡಕ್ ಹೋಗ್ಬೇಕಂದ್ರೆ ನಮ್ಮ ಮೇಲೆ ಏನಿರ್ಬೇಕು? ಅವೆಲ್ಲ ಇರ್ಬೇಕು ತಾನೆ, ಒಂದು ಸೂಜಿಯಿಂದ ಹಿಡಿದು ಕೂಡ. ಬಟ್ ಎಲ್ಲಾ ಶಸ್ತ್ರಾಸ್ತ್ರಗಳಿದ್ರೆ ನಾವು ಯುದ್ಧ ಮಾಡಕ್ಕೆ ಅನುಕೂಲ ಆಗುತ್ತೆ. ಹಾಗೇನೆ ನಾವೊಂದು ಅಭ್ಯಾಸ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಕೆಲವೊಂದು ಅಸ್ತ್ರಗಳು ಇರಬೇಕು. ಇವೇ ನಿಮಗೆ ಅಸ್ತ್ರಗಳು. ಯಾವುವು ಅಸ್ತ್ರಗಳು? ಬುಕ್ಸ್, ಪೆನ್, ನೋಟ್ಬುಕ್, ಬ್ಯಾಗ್, ಇವೆಲ್ಲವು. ಸೊ ನಮ್ಮ ತಾಲೂಕಿನ ಸಮಾಜ ಸೇವಕರಂತ ಹೇಳ್ಬೋದು ಶ್ರೀಯುತ ಪುಟ್ಟ ಆಂಜನಪ್ಪರವರ ಹುಟ್ಟು ಹಬ್ಬ ಇವತ್ತು. ಸೊ ಅವರು ಒಂದು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಅವ್ರ ಹುಟ್ಟು ಹಬ್ಬನ ಎಲ್ಲರೂ ಬರ್ತಡೇ ಕೇಕ್ ತಗೊಂಡ್ಬಂದು ಒಬ್ರಿಗೆ ಮುಖಕ್ಕೆ ಹಚ್ಚಿ ಇನ್ನೊಬ್ರಿಗೆ ಮುಖಕ್ಕೆ ಹಚ್ಚಿ ಆ ಥರ ಮಾಡ್ಕೊಳ್ಳೋ ಬದಲು ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ಸ್ ಮತ್ತು ಬ್ಯಾಗ್ ಕೊಡೋದ್ರ ಮೂಲಕ ವಿದ್ಯೆಯಲ್ಲೇ ಶ್ರೇಷ್ಠ, ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಯಾರು ಕದಿಲಾದ ಆಸ್ತಿ ಒಂದಿದೆ, ಯಾವುದದು? ವಿದ್ಯೆ ಅನ್ನೋದನ್ನ ಅವರು ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆ ಮಾಡೋದ್ರ ಮೂಲಕ ಅವ್ರ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಸಂಗತಿ, ನಮಗೂ ತುಂಬಾ ಖುಷಿಯಾಗಿದೆ. ನೀವು ದೊಡ್ಡವರಾದ್ಮೇಲೆ ಅವರ ಒಂದು ಹಾದಿಯನ್ನೇ ನೀವು ಫಾಲೋ ಮಾಡಿ. ನಾಳೆ ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ನೀವು ಓದಿರೋ ಶಾಲೆಗೆ ಏನೂ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಪೆನ್ ಆದ್ರೂ ಕೂಡ ತಂದು ಎಲ್ಲ ಮಕ್ಕಳಿಗೆ ಕೊಟ್ಟು ಶುಭ ಹಾರೈಸಿ. ಸೊ ಅವರ ಒಂದು ಈ ಕಾರ್ಯಕ್ರಮವನ್ನ ಅವರ ಅಭಿಮಾನಿಗಳು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ.